ಶಾಲೆಗಳನ್ನು ಯಾಕೆ ಹೈಟೆಕ್ ಶಾಲೆಗಳನ್ನು ಮಾಡಬಾರ್ದು, ಅದನ್ನ ನೈತಿಕತೆಗಳು ನಾವು ಯಾಕೆ ಇಟ್ಕೋಬಾರ್ದು? ಈಗ ರವಿಕುಮಾರರು ಇದೇ ಕೆಲಸ ಮಾಡಿ ಶಾಲೆ, ನನ್ನ ಊರಿನ ಶಾಲೆನೂ ಮಾಡಿದ್ದೀನಿ ನಾನು. ಆದರೆ ನಾವೆಲ್ಲ ಮಾಡಿದ್ರೆ ನೀವು ಹೇಳಿದ್ದಕ್ಕೆ ಸಂಪೂರ್ಣ ಸರ್ಕಾರ ಅನ್ನೋದಕ್ಕಿಂತ ನಾವು ಚುನಾಯಿತ ಪ್ರತಿನಿಧಿಗಳ ಆಸಕ್ತಿಗಳು ಅದರೊಳಗಡೆ ಬೇಕು. ನಮಗೆ ಕೊಡುವಂಥ ಹಣದಲ್ಲಿ ಹೆಚ್ಚಿನ ಹಣವನ್ನು ಯಾಕೆ ನಾವು ಶಾಲೆಗಳಿಗೆ ಹೆಚ್ಚು ಕೊಡಬಾರ್ದು ಅನ್ನೋದನ್ನ ಒಂಚೂರು ಮಾತನಾಡಿ ಅಂತ. ನೋಡಿ ಸಭಾಪತಿಗಳೇ, ನಂದೇನಂದ್ರೆ ನಮ್ದು ಸ್ವಂತ ಶಾಲೆಗಳಿದಾವಲ್ಲ, ಅದ್ರ ಕತೆ ಏನಾಗುತ್ತೆ ಅನ್ನೋವಂಥದ್ದನ್ನು ಅವರೆಲ್ಲ ಯೋಚನೆ ಮಾಡ್ತಾರೆ. ಹಂಗಾಗಿ ನಾವು ಈಗ ಕನ್ನಡ ಶಾಲೆನ ಉಳಿಸ್ಬೇಕು ಅಂತ ನಾವು ಭಾಷಣ ಮಾಡ್ತೀವಿ ಬಿಟ್ರೆ KPS ಶುರು ಆಯ್ತು. ಅಲ್ಲಿರೋ ಮಕ್ಕಳೇ ಈಗ ಕನ್ನಡ ಮೀಡಿಯಮಿಂದ ಇಂಗ್ಲೀಷ್ ಮೀಡಿಯಮಿಗೆ ಹೋಗ್ತಾ ಇದ್ದಾರೆ. ನಾಳೆ ಅಷ್ಟಕ್ಕಷ್ಟು ಮುಚ್ಚುತ್ತಾವ್ ಬಿಟ್ರೆ ಕನ್ನಡ ಶಾಲೆಗಳು ಉಳಿತವೆ ಅನ್ನೋವಂಥದ್ದನ್ನ ನಮ್ಮ ಕಣ್ಣಿಗೆ ಕಾಣ್ತಾನೆ ಇಲ್ಲ. ಸರ್, ಈಗ ಅದಕ್ಕೆ ಸಭಾಧ್ಯಕ್ಷರು ತಾವು ಹೇಳಿದ ಕರೆಕ್ಟು. ಒಂದು ನಿಮಿಷ, ಇದೇ ಪರಿಸ್ಥಿತಿ ಮುಂದುವರೆದ್ರೆ ಇನ್ನೊಂದು 25 ವರ್ಷಕ್ಕೆ ಕನ್ನಡ ಕೇವಲ ಆಡು ಮಾತಾಗಿ ಉಳಿಬೋದು, ಆಡು ಮಾತಿಂದಲೂ ತಪ್ಪು ಹೋಗ್ಬೋದು. ಇದೇ ಪರಿಸ್ಥಿತಿ ಮುಂದುವರೆದ್ರೆ ನಾವೀಗ ಸರ್ಕಾರನೂ ಹಾಗೆ ಪ್ರಭಾವದ ವಿರುದ್ಧ ಈಜಕ್ಕೆ ತಯಾರಿಲ್ಲ, ನಾವೀಗ ಗಟ್ಟಿ ನಿಲುವನ್ನು ತೆಗೆದುಕೊಳ್ಳೋಕೆ ತಯಾರಿಲ್ಲ. ಮುಂದೆ ಇದೇ ಪರಿಸ್ಥಿತಿ ಮುಂದುವರೆದ್ರೆ ನೀವು ಬರೆದಿಟ್ಕೊಳ್ಳಿ, ಈಗ ತುಳು ಕೊಡವ ಭಾಷೆ ಹೇಗೆ ಆಡು ಭಾಷೆ ಆಗಿದೆಯೋ ಅದೇ ಪರಿಸ್ಥಿತಿಗೆ ಭಾರತದ ಎಲ್ಲ ಭಾಷೆಗಳು ಸೇರ್ತವೆ, ಬರೀ ಕನ್ನಡ ಮಾತ್ರ ಅಲ್ಲ. ಈ ಕರ್ನಾಟಕದಲ್ಲಿ ಎದುರಿಸ್ತಿರೋದನ್ನು ತಮಿಳುನಾಡವರು ಎದುರಿಸ್ತಾ ಇದ್ದಾರೆ, ಮಹಾರಾಷ್ಟ್ರದಲ್ಲಿ ಎದುರಿಸ್ತಾ ಇದ್ದಾರೆ, ಇಡೀ ದೇಶದಲ್ಲಿ ಎದುರಿಸ್ತಾ ಇದ್ದಾರೆ. ಇಡೀ ದೇಶದ ಎಲ್ಲ ಭಾರತೀಯ ಭಾಷೆಗಳು ಇದೇ ಪರಿಸ್ಥಿತಿಗೆ ಸೇರ್ಕೊಳ್ತಾರೆ. ಹಾಗಾಗಿ ಈಗ ಸಭಾಧ್ಯಕ್ಷರೇ ದಯಮಾಡಿ ಈಗಲೂ ಕಾಲ ಮಿಂಚಿಲ್ಲ. ತಾವು ಹೇಳೋ ಮಾತು ಕರೆಕ್ಟು. ಶಾಸಕರ ಶಾಲೆ ಅಂತೇಳಿ ನಮಗೆ ಹೇಳಿದಿರಿ, ನೀವು ಹೇಳಿದಿರಿ. ಇರ್ತಾಗ ನಮಗೆ ಏನಾಗಿ ಪರಿಸ್ಥಿತಿ, ಪಾಪ ಬಂದವರು ಸತ್ಯ ಹೇಳ್ತೀನಿ ಸರ್, ಚೆಕ್ ಮಾಡಿ ನೀವು, 100ಕ್ಕೆ 80 ಭಾಗ ಪ್ರೈಮರಿ ಶಾಲೆಯಿಂದ ಹಿಡಿದು ಕಾಲೇಜು ಶಿಕ್ಷಣದ ಒಂದು ಶೌಚಾಲಯ ಸರಿ, ಹೆಣ್ಮಕ್ಳು ಕಲಿತಾ ಇದ್ದಾರೆ, ಆ ಮಕ್ಕಳು ಕಲಿತಾ ಇದ್ದಾರೆ. ನಾವೇನಿದೆ ನಂದು ಸತ್ಯ ಬೇಕಾದ್ರೆ ಪರೀಕ್ಷೆ ಮಾಡ್ಕೊಳ್ಳಿ, ಶೌಚಾಲಯ, ಕುಡಿಯೋ ನೀರು, ಕಾಂಪೌಂಡು ಇಷ್ಟಕ್ಕೆ ಸೀಮಿತವಾಗಿ ನನ್ನ ಫಂಡ್ನ 90% ನಾನು ಕೈಲಾಗಿದ್ದು ನಾವು ಕೊಡ್ತಕ್ಕಂಥದ್ದು. ಆಮೇಲೆ ಕೆಲವು ಶಾಲೆಗಳಿಗೆ ಮಕ್ಕಳಿಗೆ ಓದೋ ವಿಚಾರದಲ್ಲಿ, ಬೇರೆ ವಿಚಾರದಲ್ಲಿ ನಮ್ಮ ಕೈಲಾಗಿದ್ದು ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ. ನಾನು ಸರ್ಕಾರ ಕರೆಕ್ಟು, ನಮ್ಮ ಸಭಾಧ್ಯಕ್ಷರು ಭಾಳ ಅವರ ಅನುಭವದಲ್ಲಿ ಮಾತು ಹೇಳಿದ್ದಾರೆ. ಸರ್ಕಾರನೇ ನಾವು ಇದರಲ್ಲಿ ದೂಷಿಸಂಗಿಲ್ಲ ಸರ್ಕಾರ. ಆದರೆ ನಾನು ಒಂದು ಹೇಳೋದು, ಬೇರೆ ಕೆಲಸಗಳನ್ನು ನಿಲ್ಲಿಸಿಬಿಡಿ, ಸ್ವಲ್ಪ ಏನಾಗಲ್ಲ. ಒಳ್ಳೊಳ್ಳೆ ಹಾಸ್ಪಿಟಲ್ ಕಟ್ಟಿ ಆಯಿತು. ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಎಂತೆಂಥ ಸಿಚುವೇಶನ್ ನಾವು ಫೇಸ್ ಮಾಡಿದ್ರು ಇನ್ನೂ ನಾವು ಎಚ್ಚೆತ್ಕೊಳ್ದೇ ಇದ್ದರೆ ಇನ್ನೂ ಎಚ್ಚೆತ್ಕೋಬೇಕಲ್ಲ ನಾವು. ಅಂಥ ಒಂದು ಕ್ಯಾಲಮಿಟಿ ಬಂದಾಗ, ಅಂಥ ಒಂದು ಸಿಚುವೇಶನ್ ಬಂದಾಗ ಆ ಸಿಚುವೇಶನ್ನ ಫೇಸ್ ಮಾಡ್ತಕ್ಕಂಥ ಕೆಲಸವನ್ನು, ಆ ಧೈರ್ಯ ನಮಗಿದೆ, ಮಾಡ್ತೀವಿ ನಾವು. ಇಂಥ ಕೋವಿಡ್ 100 ಬಂದರೂ ನಾವು ಫೇಸ್ ಮಾಡ್ತೀವಿ ಅನ್ನೋ ಒಂದು ಧೈರ್ಯದಲ್ಲಿ ಅಂಥ ಹಾಸ್ಪಿಟ್ಲ್ಗಳನ್ನ ಕಟ್ತಕ್ಕಂಥ ವ್ಯವಸ್ಥೆ ಇತ್ತು. ಅಲ್ಲಿ ತಾಲೂಕು ಇರ್ಬೋದು, ಜಿಲ್ಲಾ ಕೇಂದ್ರ ಇರ್ಬೋದು, ರಾಜ್ಯ ಇಲ್ಲಿ ಬೆಂಗಳೂರು ಇರ್ಬೋದು, ಇಲ್ಲಿ ಯಾವುದಾದ್ರು ಹೊಸ ಹಾಸ್ಪಿಟ್ಲ್ ಕಟ್ತಕ್ಕಂಥ ಯೋಜನೆಯನ್ನು ಮಾಡಿದ್ವ? ಮಾಡಬೇಕಲ್ಲ ಆ ಕೆಲಸ, ಆ ಕ್ಯಾಲಮಿಟಿಗಳನ್ನ ಫೇಸ್ ಮಾಡಬೇಕಲ್ಲ ಈಗ. ಹಾಗಾಗಿ ನೋಡಿ, ಇವತ್ತು ಒಂದು ಸ್ಪೋರ್ಟ್ಸ್ ವಿಚಾರದಲ್ಲಿ ನಾವೆಲ್ಲ ಮಾತಾಡ್ತೀವಿ. ನಾವು ಸಭಾಧ್ಯಕ್ಷರೇ, ನಾನು ಯಾಕೆ ಹೇಳ್ತೀನಿ ಅಂದರೆ, ಒಂದು ಇನ್ಫ್ರಾಸ್ಟ್ರಕ್ಚರ್ ಇಲ್ಲಿದ್ರೆ ಅವುಗಳಲ್ಲಿ ಪ್ರತಿಭೆ ಅಂತಕ್ಕಂಥದ್ದು ಪ್ರತಿಯೊಬ್ಬ ಮಕ್ಕಳ ಹತ್ರಲ್ಲೂ ಪ್ರತಿಭೆ ಬೈ ಬರ್ತ್ ಇನ್ಬಿಲ್ಟ್, ಇಟ್ ಈಸ್ ಇನ್ಬಿಲ್ಟ್ ಬೈ ಬರ್ತ್ ಪ್ರತಿಭೆ ಅಂತಕ್ಕಂಥದ್ದು. ಆ ಪ್ರತಿಭೆಯನ್ನು ಗುರುತು ಮಾಡ್ತಕ್ಕಂಥ ಕೆಲಸವನ್ನು ಮನೆಯ ಮೊದಲ ಪಾಠಶಾಲೆ ಅಂತ ಅಲ್ಲಿ ಮಾಡಬೇಕಾಗ್ತದೆ. ಶಿಕ್ಷಣ ಸಂಸ್ಥೆಗಳಲ್ಲಿ ನಮ್ಮ ಶಿಕ್ಷಕರು ಮಾಡಬೇಕಾಗ್ತದೆ. ಎಲ್ಲರಿಗೂ ಪ್ರತಿಭೆ ಇದೆ, ಅವಕಾಶ ವಂಚಿತರಾಗಿದ್ದಾರೆ, ಅವಕಾಶ ಕಲ್ಪಿಸಿಕೊಡ್ಬೇಕಲ್ಲ. ನಾನು ಹೇಳಿದ್ದೀನಿ, ಸುಮಾರು ಸರಿ ಹೇಳಿದ್ದೀನಿ. ಸುಮಾರು 1,000 ಜೂನಿಯರ್ ಕಾಲೇಜುಗಳಲ್ಲಿ ನಮ್ಮಲ್ಲಿ ಇವತ್ತು PE ಟೀಚರ್ಗಳೇ ಇಲ್ಲ. ಒಬ್ಬರು ಸಚಿವರು ಹೇಳಿದರು 100 ಜನ ಒಲಿಂಪಿಕ್ಗೆ ಕಳಿಸ್ಬಿಡ್ತೇವೆ ಅಂತ. ಏನು ಮಕ್ಕಳಾಟನೇನು? ಐ ಡೋಂಟ್ ವಾಂಟ್ ಟು ನೇಮ್ ಸಚಿವರು ಹೇಳೋ ಸ್ಪಿರಿಟಲ್ಲಿ ಹೇಳಿದಿರಿ, ತೊಂದರೆ ಇಲ್ಲ, ಪರವಾಗಿಲ್ಲ, ಹೇಳ್ಕೊಳ್ಳಿ. 100 ಜನ ಕಳಿಸ್ತೀವಿ ಅಂಥ ಒಂದು ಸ್ಪಿರಿಟ್ ಇದೆಯಲ್ಲ ನಿಮ್ಮ ಹತ್ರ. ಆ 100 ಜನ ಒಲಿಂಪಿಕ್ ಕಳಿಸ್ಬೇಕಾದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಾಟ್ ಇನ್ಫ್ರಾಸ್ಟ್ರಕ್ಚರ್ ಯು ಹ್ಯಾವ್ ಫಾರ್ ದಿ ಸ್ಪೋರ್ಟ್ಸ್? ಹಂಗೆ PE ಎಜುಕೇಶನ್ ಶಿಕ್ಷಣ ಅಲ್ವಾ? ನಮ್ಮ ಆರೋಗ್ಯ ಮುಖ್ಯ ಅಲ್ಲ? ನಾನು ಅವನೇ ಹೇಳಿದೆ, ನೋಡಿ ನಾವೆಲ್ಲ ಅವಾಗೆಲ್ಲ ಹೋಗ್ಬೇಕಾದ್ರೆ ಕ್ರಾಫ್ಟ್ ಟೀಚರ್ ಇದ್ದರು, ಸಂಗೀತ ಟೀಚರ್ ಇದ್ದರು, PE ಟೀಚರ್ ಇದ್ದರು. ನಮಗೆಲ್ಲ ಕಳ್ಸೋರು, ನಾವು ಆಟ ಬಿಟ್ಬಿಡೋರು, ಇಡೀ ಗಂಟೆ ಹೊಡೆದ್ರೆ ಇಡೀ ಸ್ಕೂಲೇ ಆಚೆಗೆ ಓಡೋಗ್ಬಿಡ್ತಿದ್ದು.
ಒಂದು ಚಡ್ಡಿ ಹಾಕೊಂಡಿದ್ದು ಒಂದು ಶರ್ಟ್ ಹಾಕೊಂಡಿದ್ದು ಅಷ್ಟೇ, ಖಾಲಿ ಚಪ್ಪಲಿಲ್ಲ ಪಪ್ಪಲಿಲ್ಲ, ಓಡೋಗ್ತಿದ್ದು. ಇಡೀ ಫೀಲ್ಡ್ ಎಲ್ಲಿ ಬೇಕಾದ್ರೂ ಓಡಾಡ್ಕೊತಿದ್ದು. ನಮಗೆ ಟಾಯ್ಲೆಟ್ ಇಲ್ಲ, ಓಡೋಗ್ತಿದ್ದೆಲ್ಲ ಅಲ್ಲಿ ಇನ್ನು ಮೂಲೆ ಪಲೆ ಎಲ್ಲೆಲ್ಲಿ ಜಾಗ ಸಿಗ್ತದೆ ನಮಗೆ. ಹಾಗೆ ಬೆಳೆದು ಆಟ ಆಡ್ಬೇಕಾದ್ರೆ ಮರ್ಕೋತಿ ಆಡ್ದು, ಇನ್ನೊಂದು ಆಡು ಸಾಲ್ ಚೆಂಡ ಆಡ್ದು, ಚೆಂಡಿದಾಂಡು ಆಡ್ದು, ಗೋಲಿ ಆಡ್ದು, ಲಗೋರಿ ಆಡ್ದು. ಇವತ್ತು ಆ ಮಕ್ಕಳಿಗೆ ಆ ಸ್ಪೋರ್ಟ್ಸ್ ಏನು ಆ ಆಟ ಏನು ಅಂತ ಈ ಮಕ್ಕಳಿಗೆ ಗೊತ್ತಿಲ್ಲ. ಇವತ್ತು ಅಂಥ ಸ್ಪೋರ್ಟ್ಸನ್ನು ಇವತ್ತು ಆ್ಯಕ್ಟಿವಿಟೀಸನ್ನು ಇವತ್ತು ಮಾಡ್ಬೇಕಾದ್ರೆ ಆ ಪಿ ಟೀಚರ್ಸ್ ಮಾಡಿ. ನನ್ನ ಅಧ್ಯಕ್ಷರೇ, ನಾನು ಒಂದು ಮಾತಾಡಿದ್ದೆ, ಆಳ್ವಾಸ್ ಸಂಸ್ಥೆ ಸುಮಾರು 30,000 ಮಕ್ಕಳು ಕಲಿತಾ ಇದ್ದಾರೆ. ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆ ಅವರು ಸಂಸ್ಥೆ ಸುಮಾರು 7-8-10,000 ಮೇಲೆ ಒಂದು ಜಾಗದಲ್ಲಿ, ಬೇರೆ ಬೇರೆ ಜಾಗದಲ್ಲಿ ಸಾವಿರಾರು ಜನ ಕಲಿತಾ ಇದ್ದಾರೆ. ಸಿದ್ಧಗಂಗಾ ಸಂಸ್ಥೆಯಲ್ಲಿ ಉಚಿತವಾದ ಊಟ ಹಾಕಿ ಅವ್ರ ಮಗೆ ಸಿದ್ಧಗಂಗಾ ಸಂಸ್ಥೆಯಲ್ಲಿ ಬಂದಂಥ ಅನೇಕ ಜನ IAS ಆಫೀಸರು, IPS ಆಫೀಸರ್ ಆಗಿ ಈ ನಾಡಿಗೆ ಹೊರಭೂಮಿಗೆ ಬಂದಿದ್ದಾರೆ. ಇವತ್ತು ಈ JSS ಸ್ವಾಮೀಜಿಯವರು, BGS ಬಾಲಗಂಗಾಧರ ಸ್ವಾಮೀಜಿಯವರು, ಇಂಥ ಸ್ವಾಮೀಜಿಗಳ ನೂರಾರು ಸ್ವಾಮೀಜಿಗಳ ಪರಿಶ್ರಮದಿಂದ ಇವತ್ತು ಶಿಕ್ಷಣ ಎಲ್ಲ ಜನರಿಗೆ ದೊರಕತಕ್ಕಂಥ ಆಗಿದೆ ಇವತ್ತು. ಆದರೂ ಇನ್ನೂ ಕೂಡ ಹಳ್ಳಿಗಾಡಿನಲ್ಲಿ ಬಡತನದಲ್ಲಿರ್ತಕ್ಕಂಥವ್ರಿಗೆ ಉತ್ತಮವಾದ ಶಿಕ್ಷಣ ಕಲಿಯೋಕ್ಕೆ ಆಗ್ತಾ ಇಲ್ಲ. ಇವತ್ತು ಇನ್ನೊಂದು ಮಾಡಿಬಿಟ್ಟಿರಿ, ಎಲ್ಲ ಕಲಿಬೇಕು, ಪಾಸಾಗ್ಬಿಡ್ಬೇಕು, ಬಂದ್ಬಿಡ್ಬೇಕು ಅಂತ. 8, 9, 10ನೇ ತಾರೀಕಿಗೆ 10ನೇ ಕ್ಲಾಸಿಗೆ ಅಧ್ಯಕ್ಷರೇ 8ನೇ ಕ್ಲಾಸಲ್ಲೂ ಪಾಸು, 9ನೇ ಕ್ಲಾಸಲ್ಲೂ ಪಾಸು. ಅವನ ಎಜುಕೇಷನ್, ಅವನ 10ನೇ ಕ್ಲಾಸಲ್ಲಿ ಫೇಲ್ ಆದರೆ ಬಂದ್ಬಿಡ್ತಾರೆ, ಯಾಕ್ರಿ ಫೇಲ್ ಆದರು. 8, 9ರಲ್ಲಿ ಅವ್ರಿಗೆ ಏನು ಶಿಕ್ಷಣ ಕೊಟ್ಟಿದ್ರೆ, ಎಲ್ಲಿಂದ ಕಲ್ತ ಅನ್ನೋದು ಗೊತ್ತಿಲ್ಲಲ್ಲ. ದನಕಾಯರು, ಕುರಿಕಾಯರು ಎಲ್ಲರನ್ನ ಹಿಡ್ಕೊಂಬಂದು ನಾವೆಲ್ಲ ಮಾಡಿ ಎಲ್ಲ ಮಾಡಿ ಸೇರಿಸಿ ಕ್ಲಾಸಿಗೆ ಸೇರಿಸಿ ಅವ್ನಿಗೊಂದು 10ನೇ ಕ್ಲಾಸ್ ಮಾಡಬೇಕು ಅಂತ ಮಾಡಿರ್ತೀವಿ. ಆ ಶಿಕ್ಷಕರ ಸಮಸ್ಯೆ ಹೇಳತ್ತೀರದು. 10ನೇ ಕ್ಲಾಸಲ್ಲಿ ಅವ್ರಿಗೆ 8, 9ರಲ್ಲಿ ಸರಿಯಾದ ಶಿಕ್ಷಣವನ್ನು ಕೊಟ್ಟಿದ್ರೆ, ಪ್ರೈಮರಿ ಶಿಕ್ಷಣದ ಕೊಟ್ಟು ಇದರಲ್ಲಿ ಬರೆದಿದ್ರಿ ಈ ಬಜೆಟ್ ಪುಸ್ತಕದಲ್ಲಿ ಸಚಿವರೇ, ಸಭಾಧ್ಯಕ್ಷರೇ, ಇದರಲ್ಲಿ ಹೇಳಿರಿ ನಾವು 10ನೇ ವಯಸ್ಸಿನ ಮಕ್ಕಳಿಗೆ ಮತ್ತು PU ಮಕ್ಕಳಿಗೆ ಆರೋಗ್ಯ ಪರೀಕ್ಷೆಯನ್ನು ಮಾಡಿದಾಗ ರಕ್ತಹೀನತೆಯನ್ನು ನೋಡೋದು, ಅದನ್ನು ಸರಿ ಮಾಡೋದಕ್ಕೆ ನಾವು ಮಾಡಿದ್ದೀವಿ ಅಂತ ಈ ಬಜೆಟ್ ಪುಸ್ತಕವನ್ನು ಒಂದು ಅನೌನ್ಸ್ ಮಾಡಿದ್ದೀವಿ. ನಾನು ಕೇಳೋದು, ಮಕ್ಕಳು ಹುಟ್ಟುವ ಸಮಯದಲ್ಲಿ ಆ ಬಾಣಂತಿಯರಿಗೆ ಸರಿಯಾದ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಟ್ಟು ಆ ಹುಟ್ಟೋ ಮಕ್ಕಳಿಗೆ ಯಾವ ರೀತಿ ಕೊರತೆ ಇದೆ ಅನ್ನೋದನ್ನ ಅಲ್ಲಿ ನಿಗಿಸ್ಬೇಕಾ, ಅಥವಾ LKG UKG ಮಕ್ಕಳಲ್ಲಿ ಈ ಪರೀಕ್ಷೆನ ಮಾಡಬೇಕಾ? PU ಮಕ್ಕಳಿಗೆ ನೀವು ಮಾಡಿದರೆ ಆ ರಕ್ತ ಬೈ ಬರ್ತ್ ಬಂದಿರುತ್ತೆ, ಅದನ್ನು ಎಲ್ಲಿ ಮಾಡಬೇಕು? ಇನ್ನೂ ಉತ್ತಮ ಮಾಡಿಸಿ. ನೀವು ಡಿಗ್ರಿ ಮಕ್ಕಳಿಗೆ, PU ಮಕ್ಕಳಿಗೆ ನೀವು ಹೋಗಿ ಈ ಥರದ್ದು ರಕ್ತಹೀನತೆ ಬಗ್ಗೆ ಪರೀಕ್ಷೆ ಮಾಡ್ತೀನಿ ಅಂತ ಹೇಳ್ತೀರಲ್ಲ, ಒಳ್ಳೆ ಕೆಲಸ. ಆದರೆ ಹುಟ್ಟತಕ್ಕಂಥ ಮಕ್ಕಳಿಂದ ಶುರು ಮಾಡಬೇಕಲ್ಲ ನಾವು ಏನಾರು ಮಾಡ್ಬೇಕಾರೆ. ಆ ಹುಟ್ಟಕ್ಕಂಥ ಪ್ರೈಮರಿ ಎಜುಕೇಷನ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಎನಿ ಅದರ್ ದಿಸ್ ಥಿಂಗ್. ಅದಕ್ಕೋಸ್ಕರ ಪ್ರೈಮರಿ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೇನೆ ಇವತ್ತು. ಹಾಗಾಗಿ ಆ ಕೆಲಸ ಶಿಕ್ಷಣದಲ್ಲಿ ಆಗಬೇಕಾಗಿದೆ. ಕೂಡಲೇ ಸಭಾನಾಯಕರೇ, ಫುಲ್ ಫ್ಲೆಡ್ಜೆಡ್ ಟೀಚರ್ಸ್ನ ಅಪಾಯಿಂಟ್ ಮಾಡೋದಕ್ಕೆ ಸರ್ಕಾರಿ ಶಾಲೆಗಳಲ್ಲಿ ಮತ್ತು ಏಡೆಡ್ ಶಾಲೆಗಳಲ್ಲಿ ಆಲ್ರೆಡಿ ನಮ್ಮ ಇವ್ರಿಗೆ ಹೇಳಿದ್ದಾರೆ, ಯಾರು ಸಚಿವರು ಹೇಳಿದ್ದಾರೆ, ಪ್ರೈಮರಿ ಎಜುಕೇಷನ್ ಸಚಿವರು ಹೇಳಿ ಬೇರೆ ಬೇರೆ ಕಾರಣನ ಈಗ ಹೇಳ್ತಾ ಇದ್ದಾರೆ. ಅದು ಒಳ್ಳೆಯದಲ್ಲ, ಅದು ಬೆಳವಣಿಗೆ. ಫುಲ್ ಫ್ಲೆಡ್ಜೆಡ್ ಶಿಕ್ಷಕರನ್ನ ಏಡೆಡ್ ಶಾಲೆಗಳಲ್ಲಿ ನೀವು ನೇಮಕ ಮಾಡಬೇಕು. ಸಬ್ಜೆಕ್ಟ್ ಟೀಚರ್ಸ್ ಇಲ್ಲದೇ ಇದ್ದರೆ ಮಕ್ಕಳು ಸಬ್ಜೆಕ್ಟ್ PU ಎಜುಕೇಷನ್ನ ಯಾವ ರೀತಿ ಮಾಡೋಕ್ಕಾಗ್ತದೆ ಆ ರೀತಿ ಅದ್ರ ಬಗ್ಗೆ ಮಾಡಬೇಕು. ಇನ್ನು ಡಿಗ್ರಿ ಎಜುಕೇಷನ್ ಬಗ್ಗೆ ನಾವಾಗಲೇ ಸಚಿವರ ಜೊತೆ ಮೀಟಿಂಗ್ ಕೂಡ ಮಾಡಿದ್ವಿ. ಆ ಡಿಗ್ರಿ ಎಜುಕೇಷನ್ ಇವತ್ತು ಮಸ್ಟ್ ಬೇಕಾಗಿದೆ. ಇವತ್ತು PCMC ಕೆಮಿಸ್ಟ್ರಿ ಮಾಡ್ತಕ್ಕಂಥ, ಮ್ಯಾಥಮೆಟಿಕ್ಸ್ ಮಾಡ್ತಕ್ಕಂಥ, ಫಿಸಿಕ್ಸ್ ಮಾಡ್ತಕ್ಕಂಥ ಟೀಚರ್ಗಳು ಎಲ್ಲೂ ಇಲ್ಲ. ಅಕ್ಯೂಟ್ ಶಾರ್ಟೇಜ್ ಆಫ್ ಫ್ಯಾಕಲ್ಟೀಸ್. ಅಲ್ಲಿ ಕೂತಿದ್ದಾರೆ ನಮ್ಮ IAS ಆಫೀಸರ್ಸ್ಗಳು. ವಿತೌಟ್ ದಿ ಫ್ಯಾಕಲ್ಟೀಸ್ ಹೌ ಕ್ಯಾನ್ ದಿ ಬಿಕಮ್ IAS ಆಫೀಸರ್ಸ್? ಜಡ್ಜ್ ಆಗಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು. ವೆನ್ ಯು ಹ್ಯಾವ್ ನೋ ಫ್ಯಾಕಲ್ಟಿ, ಗುಡ್ ಫ್ಯಾಕಲ್ಟಿ, ಅಕ್ಯೂಟ್ ಶಾರ್ಟೇಜ್ ಆಫ್ ಫ್ಯಾಕಲ್ಟೀಸ್ ಇರಬೇಕಾದ್ರೆ ಹೌ ಕ್ಯಾನ್ ಯು ಎಕ್ಸ್ಪೆಕ್ಟ್ ದಿ ಕ್ವಾಲಿಟಿ ಆಫ್ ಎಜುಕೇಷನ್? ಉತ್ತಮವಾದ ಫುಲ್ ಫ್ಲೆಡ್ಜೆಡ್ ಟೀಚರ್ಸ್ ಇಲ್ಲ ಅಂದರೆ ಶಿಕ್ಷಣ ಹೆಂಗೆ ಕೊಡೋಕ್ಕಾಗ್ತದೆ? ಈಗೆಲ್ಲ IAS ಆಫೀಸರ್ ಇವರೆಲ್ಲ ದೊಡ್ಡವರೆಲ್ಲ ಎಮರ್ಜ್ ಆದ್ರಲ್ಲ, ಎಲ್ಲಿಂದ ಎಮರ್ಜ್ ಆದರು? ಇನ್ನು ಮುಂದೆ ನಮ್ಮ ಶಾಲೆಗಳಿಗೆ ನೀವು PCM ಸೈನ್ಸ್ ಟೀಚರ್ ಬೇಕು ಅಂತ ಹೇಳಿದ್ರೆ ನೀವು ಅನೌನ್ಸ್ ಮಾಡಿದ್ರು ಸಿಕ್ಕೋದಿಲ್ಲ. ಯಾಕೆ ಸಿಗ್ತಾ ಇಲ್ಲ ಅಂದರೆ ಅದನ್ನು ಅರ್ಥ ಮಾಡ್ಕೊಳ್ಳಿ. ಎವ್ರಿ ಇಯರ್ ಖಾಲಿ ಆದಂಥ ಸ್ಯಾಂಕ್ಷನ್